ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಶ್ವೇತಾ. ಕರ್ನಾಟಕ ಬಜೆಟ್ ಮತ್ತು ಪ್ರೋಗ್ರಾಮ್ ಪಾರ್ಟ್ 1 ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಮೊದಲ ಪ್ರೋಗ್ರಾಮ್ ಅನ್ನಭಾಗ್ಯ. ಈ ಸ್ಕೀಮ್ ಅಲ್ಲಿ ಹಸಿವು ಮುಕ್ತಗೊಳಿಸಬೇಕು ಅಂತ ಈ ಪ್ರೋಗ್ರಾಮ್ ನ ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡಿದ್ದು. ಇದುವರೆಗೆ 1 ಕೋಟಿ ಬಿಲೋ ಪಾವರ್ಟಿ ಲೈನ್ ಫ್ಯಾಮಿಲಿ ಅವರು ಈ ಯೋಜನೆಯ ಲಾಭ ಪಡೆದಿದ್ದಾರೆ. ಈ ಸ್ಕೀಮ್ ನ ಬೆನಿಫಿಷಿಯರಿ ದಟ್ ಈಸ್ ಫಲಾನುಭವಿ ಬಂದು ಬಿಲೋ ಪಾವರ್ಟಿ ಲೈನ್ ಕುಟುಂಬ ಅವರಿಗೆ ಫುಡ್ ಗ್ರೈನ್ಸ್ ಅಟ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅನ್ನಭಾಗ್ಯ ಫುಡ್ ಅಂಡ್ ಸಿವಿಲ್ ಸಪ್ಲೈ ಅಂಡರ್ ಅಲ್ಲಿ ಬರುತ್ತೆ. ಜನರ ಒತ್ತಾಯದಿಂದ ಈ ಸಲ ಬಜೆಟ್ ಅಲ್ಲಿ ಮೊದಲು 5 kg ಆಫ್ ಫುಡ್ ಗ್ರೈನ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು. ಈ ಸಲ 7 kg ಗೆ ಏರಿಸಲಾಗಿದೆ. ಪ್ರತಿ ವ್ಯಕ್ತಿಗೆ ಒಂದು ಫ್ಯಾಮಿಲಿ ಮೆಂಬರ್ ಗೆ 7 kg ಆಫ್ ರೈಸ್, 10 ಮೆಂಬರ್ ಫ್ಯಾಮಿಲಿಗೆ 70 kg ತಿಂಗಳಿಗೆ, ದಟ್ ಈಸ್ 7 into 10 70 kg. ರೈಸ್ ಜೊತೆ ವೀಟ್, ಶುಗರ್, ಸಾಲ್ಟ್, ಕೆರೋಸಿನ್ ಮತ್ತೆ ಆಯಿಲ್ ನ ಗೌರ್ಮೆಂಟ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಟ್ ಸಬ್ಸಿಡೈಸ್ಡ್ ರೇಟ್. ಆಲ್ರೆಡಿ ನಾನು ಹೇಳ್ದಂಗೆ ಬಜೆಟ್ ಅಲ್ಲಿ ಈ ಸಲ 2017-18 ಅಲ್ಲಿ 5 kg ಇಂದ 7 kg ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಅದರ ಜೊತೆ ಕಲ್ಯಾಣ ಸಂಸ್ಥೆಗಳಾದ ದಟ್ ಈಸ್ ವೆಲ್ಫೇರ್ ಇನ್ಸ್ಟಿಟ್ಯೂಟ್ ಲೈಕ್ ನಾರಿನಿಕೇತನ್, ಓಲ್ಡ್ ಏಜ್ ಹೋಮ್, ಬ್ಲೈಂಡ್ ಸ್ಕೂಲ್ ಮತ್ತೆ ಬಡ ವಿದ್ಯಾರ್ಥಿಗಳ ಹಾಸ್ಟೆಲ್, ಬೆಗ್ಗರ್ಸ್ ರಿಹೆಬಿಲಿಟೇಷನ್ ಸೆಂಟರ್, ಇಲ್ಲಿ ಅನ್ನಭಾಗ್ಯ ತರನೇ ಉಚಿತವಾಗಿ ಫುಡ್ ಗ್ರೈನ್ಸ್ ನೀಡಲಾಗುವುದು. ಈ ಸ್ಕೀಮ್ ಅಲ್ಲಿ ನೀವು ಬೆನಿಫಿಷಿಯರಿ ಬಂದು ಬಿಲೋ ಪಾವರ್ಟಿ ಲೈನ್ ಅವರು, ದಟ್ ಈಸ್ ಫ್ರೀ ಆಫ್ ಕಾಸ್ಟ್, ಮತ್ತೆ 7 kg ಆಫ್ ರೈಸ್ ಫಾರ್ ದಿ ಸಿಂಗಲ್ ಮೆಂಬರ್ ಫ್ಯಾಮಿಲಿ ಅಂತ ಪಾಯಿಂಟ್ಸ್ ನ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕೃಷಿ ಭಾಗ್ಯ. ಮೇನ್ ಆಬ್ಜೆಕ್ಟಿವ್ ಬಂದು ರೈನ್ ಫೆಡ್ ಅಗ್ರಿಕಲ್ಚರ್ ನ ಇಂಪ್ರೂವ್ ಮಾಡೋದು ಮತ್ತೆ ರೈನ್ ವಾಟರ್ ನ ಮ್ಯಾನೇಜ್ ಮಾಡೋದು, ದಟ್ ಈಸ್ ನಥಿಂಗ್ ಬಟ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಆಮೇಲೆ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿನ ಇನ್ಕ್ರೀಸ್ ಮಾಡೋದು. ಕೃಷಿ ಭಾಗ್ಯ ಅಂದ್ರೆ ಮೇನ್ಲಿ ಆಗಿ ಕ್ರಾಪ್ಸ್ ನ ಪ್ರೊಟೆಕ್ಟಿವ್ ಇರಿಗೇಷನ್ ಮಾಡೋದು. ಇದು ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಮತ್ತು ಹೆಚ್ಚು ಆದಾಯ ಈ ಸ್ಕೀಮ್ ಇಂದ ಬರುತ್ತೆ. ಅದರಿಂದಲೇ ಈ ಬಜೆಟ್ ಅಲ್ಲಿ ಕೃಷಿ ಭಾಗ್ಯ ಯೋಜನೆಯನ್ನು ಎಲ್ಲಾ ತಾಲೂಕ್ ಆಫ್ ಕೋಸ್ಟಲ್ ಅಂಡ್ ಮಲೆನಾಡ್ ಏರಿಯಾಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಚ್ಚುಕಟ್ಟು ಪ್ರದೇಶಗಳನ್ನು ಬಿಟ್ಟು, ನಾನು ಆಲ್ರೆಡಿ ಹೇಳ್ದಂಗೆ ಇಟ್ ಹ್ಯಾಸ್ ಡಿಫ್ರೆಂಟ್ ಕಾಂಪೋನೆಂಟ್. ಅದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ತರ ವಾಟರ್ ಹಾರ್ವೆಸ್ಟಿಂಗ್ ಕನ್ಸ್ಟ್ರಕ್ಷನ್ ಮತ್ತೆ ಮೈಕ್ರೋ ಇರಿಗೇಷನ್ ಸಿಸ್ಟಮ್ ನ ಪ್ರೊವೈಡ್ ಮಾಡೋದು. ನೆಕ್ಸ್ಟ್ ಕ್ಷೀರ ಭಾಗ್ಯ ಯೋಜನೆ. ಎಲ್ಲಾ ಅಂಗನವಾಡಿ ಮಕ್ಕಳಿಗೆ ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಫುಡ್ ಅದರ ಜೊತೆಯಲ್ಲಿ ಮಿಲ್ಕ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಬಟ್ ಇಲ್ಲಿ ಕ್ಷೀರ ಭಾಗ್ಯ ಸ್ಕೀಮ್ ಅಲ್ಲಿ ಸ್ಕೂಲು ದಟ್ ಈಸ್ ಶಾಲೆಯ ಮಕ್ಕಳಿಗೆ ಮತ್ತು ಅಂಗನವಾಡಿ ಮಕ್ಕಳಿಗೆ ಮಿಲ್ಕ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಈ ಕ್ಷೀರ ಭಾಗ್ಯ 2013 ಅಲ್ಲಿ ಲಾಂಚ್ ಮಾಡ್ತಾರೆ ಬೈ ಕರ್ನಾಟಕ ಮಿಲ್ಕ್ ಫೆಡರೇಷನ್, ದಟ್ ಈಸ್ KMF, ಇನ್ ಅಸೋಸಿಯೇಷನ್ ವಿತ್ ಲೋವರ್ ಅಂಡ್ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಮತ್ತೆ ವುಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ. ಆಕ್ಚುಲಿ ಮಿಲ್ಕ್ ನ ಮಕ್ಕಳಿಗೆ 3 days in a week ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು. ಈಗ ಈ ಬಜೆಟ್ ಅಲ್ಲಿ 5 days in a week ಜುಲೈ ಇಂದ ಸ್ಟಾರ್ಟ್ ಮಾಡ್ತಿದ್ದಾರೆ ಡಿಸ್ಟ್ರಿಬ್ಯೂಟ್ ಮಾಡೋದಿಕ್ಕೆ ಮಿಲ್ಕ್ ನ. ಕೆರೆ ಸಂಜೀವಿನಿ ಸ್ಕೀಮ್. ಇದರಲ್ಲಿ ಗ್ರೌಂಡ್ ವಾಟರ್ ಲೆವೆಲ್ ನ ಮೇನ್ಲಿ ಆಗಿ ಇನ್ಕ್ರೀಸ್ ಮಾಡೋದು ಮತ್ತೆ ಗ್ರಾಮೀಣ ಜನರಿಗೆ ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಮಾಡೋದು. ನಮ್ ಕರ್ನಾಟಕದಲ್ಲಿ 36,000 ಗಿಂತ ಹೆಚ್ಚು ಲೇಕ್ಸ್ ಗಳಿದೆ. ಅದರಲ್ಲಿ ರೂರಲ್ ಡೆವಲಪ್ಮೆಂಟ್ ಮತ್ತೆ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಅವರು ಅರೌಂಡ್ 33,000 ಲೇಕ್ಸ್ ನ ಮೇಂಟೈನ್ ಮಾಡ್ತಾರೆ. ಮತ್ತೆ ಉಳಿದ ಲೇಕ್ಸ್ ಗಳನ್ನು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಮಾನಿಟರ್ ಮಾಡ್ತಾರೆ. ಬರಗಾಲದಿಂದ ಕೆರೆ ಸಂಜೀವಿನಿ ಸ್ಕೀಮ್ ಅವರು ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ಮುಖಾಂತರವಾಗಿ ರೂರಲ್ ಡೆವಲಪ್ಮೆಂಟ್ ಮತ್ತೆ ಪಂಚಾಯತ್ ರಾಜ್ ಅಲ್ಲಿ ಬರೋ ಸ್ವಲ್ಪ ಲೇಕ್ಸ್ ನ ದಟ್ ಈಸ್ ಟ್ಯಾಂಕ್ಸ್ ನ ಮೈನರ್ ಇರಿಗೇಷನ್ ಡೆವಲಪ್ಮೆಂಟ್ ಅಲ್ಲಿ ಸೇರಿಸಿ ಲೇಕ್ ನ ಡೆವಲಪ್ಮೆಂಟ್ ಮಾಡ್ತಾರೆ ಥ್ರೂ ಕೆರೆ ಸಂಜೀವಿನಿ ಸ್ಕೀಮ್. ಇದರಲ್ಲಿ ನೀವು ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ನ ನೆನ್ಪಿಟ್ಕೊಳ್ಳಿ. ಮುಂದೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ. ಆಲ್ರೆಡಿ ಈ ಪ್ರೋಗ್ರಾಮ್ ನ ನಾನು ಎಕನಾಮಿಕ್ ಸರ್ವೆ, ನ್ಯಾಚುರಲ್ ರಿಸೋರ್ಸ್ ಮತ್ತೆ ಎನ್ವಿರಾನ್ಮೆಂಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಕಾರ್ಡಿಂಗ್ ಟು ದಿ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ 33% ಜಾಗ್ರಫಿಕಲ್ ಏರಿಯಾ ಬಂದು ಟ್ರೀ ಕವರ್ ಆಗಿದೆ. ಇಲ್ಲಿ ಮೇನ್ಲಿ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಅಫಾರೆಸ್ಟೇಷನ್ ಪ್ರೋಗ್ರಾಮ್ ನ ಇಂಪ್ಲಿಮೆಂಟ್ ಮಾಡ್ತಾರೆ. ಇದು ಸಕ್ಸಸ್ ಆಗೋದಿಕ್ಕೆ ವಾಲಂಟಿಯರ್ ಆಗಿ ಫಾರ್ಮರು, ಪಬ್ಲಿಕ್ ಮತ್ತೆ NGO ಅವರು ಈ ಸಲ ಬಜೆಟ್ ಅಲ್ಲಿ ಎನ್ಹಾನ್ಸ್ಮೆಂಟ್ ಆಫ್ ಇನ್ಸೆಂಟಿವ್ ಅಮೌಂಟ್ ಆಫ್ ₹100 ಫಾರ್ ಸರ್ವೈವಿಂಗ್ ಸೀಡ್ಲಿಂಗ್. ಸರ್ವೈವಿಂಗ್ ಸೀಡ್ಲಿಂಗ್ ಅಂದ್ರೆ ಬದುಕಿ ಉಳಿದ ಪ್ರತಿ ಸಸಿಗೆ ಪ್ರೋತ್ಸಾಹ ಅಮೌಂಟ್ ಅಂತ ₹45 ಕೊಡ್ತಿದ್ರು. ಈಗ ಈ ಸಲ ಬಜೆಟ್ಗೆ ₹100 ಹೆಚ್ಚಿಸಲಾಗಿದೆ. ಮಾತೃಪೂರ್ಣ ಸ್ಕೀಮ್ ಅಲ್ಲಿ ಬೆನಿಫಿಷಿಯರಿ ದಟ್ ಈಸ್ ಫಲಾನುಭವಿ ಬಂದು ಪ್ರೆಗ್ನೆಂಟ್ ಅಂಡ್ ಲ್ಯಾಕ್ಟೇಟಿಂಗ್ ಪೂರ್ ವುಮೆನ್, ದಟ್ ಈಸ್ ಗರ್ಭಿಣಿ ಮತ್ತು ಬಾಣಂತಿಯವರು ಇನ್ ಗ್ರಾಮೀಣ ಪ್ರದೇಶ. ಇದು ವುಮೆನ್ ಮತ್ತೆ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರುತ್ತೆ. ಡೈಲಿ 1 ನ್ಯೂಟ್ರಿಷನ್ ಮೀಲ್. ಈ ಸ್ಕೀಮ್ ಮೇನ್ಲಿ ಪೌಷ್ಟಿಕಾಂಶ ಕೊರತೆಯನ್ನು ನಿವಾರಿಸಲು 1 ನ್ಯೂಟ್ರಿಷನ್ ಮೀಲ್ ಎವ್ರಿ ಡೇ ಮೀಲ್ಸ್, ದಟ್ ಈಸ್ ಊಟದಲ್ಲಿ ರೈಸ್, ದಾಲ್, ಸಾಂಬಾರ್, ಗ್ರೀನ್ ವೆಜಿಟೇಬಲ್, ಪಲ್ಸಸ್, ಎಗ್, ಗ್ರೌಂಡ್ ನೆಟ್, ಜಾಗ್ರಿ ಅದನ್ನ ಚಿಕ್ಕಿ ಅಂತಾರೆ, ಮತ್ತೆ ಸ್ಪ್ರೌಟ್ಸ್. ಎಗ್ ತಿಂದೇ ಇರೋರಿಗೆ ಸ್ಪ್ರೌಟ್ಸ್ ಕೊಡ್ತಾರೆ ವೆರೈಟೀಸ್. ಈ ಸಲ ಬಜೆಟ್ ಅಲ್ಲಿ ಮಾತೃಪೂರ್ಣ ಸ್ಕೀಮ್ ನ ಎಲ್ಲಾ 30 ಡಿಸ್ಟ್ರಿಕ್ಟ್ ಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಬಿಸಿ ಊಟವನ್ನು ಗರ್ಭಿಣಿ ಮತ್ತು ಬಾಣಂತಿಯವರಿಗೆ ಜುಲೈ 2017 ಇಂದ ಪ್ರೊವೈಡ್ ಮಾಡ್ತಾರೆ.
ಧನಶ್ರೀ ಸ್ಕೀಮ್ ಅಲ್ಲಿ ಬೆನಿಫಿಷಿಯರಿ ಬಂದು HIV ಇನ್ಫೆಕ್ಟೆಡ್ ವುಮೆನ್ ಅವರಿಗೆ ಲೋನ್ ಮತ್ತೆ ಸಬ್ಸಿಡಿ ಡೈರೆಕ್ಟ್ ಆಗಿ ಕೊಡ್ತಾರೆ ಬೆನಿಫಿಷಿಯರಿ ಇನ್ ಆರ್ಡರ್ ಟು ಮೇಕ್ ದೆಮ್ ಇಂಡಿಪೆಂಡೆಂಟ್ ಎಕನಾಮಿಕಲಿ ಇಂಡಿಪೆಂಡೆಂಟ್ ಆಗೋದಕ್ಕೆ. ಅವರು 18 to 16 ಇಯರ್ಸ್ ಆಗಿರಬೇಕು ಫಾರ್ ದಿ ಎಲಿಜಿಬಲ್ ಫಾರ್ ದಿ ಬೆನಿಫಿಟ್ ಅಂಡರ್ ದಿ ಸ್ಕೀಮ್. ಇಲ್ಲಿ ಇವರಿಗೆ ಲೋನ್ ಮತ್ತೆ ಸಬ್ಸಿಡಿ ದಟ್ ಈಸ್ ಲೋನ್ 40,000 at 4% ಇಂಟ್ರೆಸ್ಟ್ ರೇಟ್ 36 ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇ ಮಾಡಬಹುದು. ಸಬ್ಸಿಡಿ ಬಂದು 10,000. ಬಜೆಟ್ ಅಲ್ಲಿ SC/ST ದಟ್ ಈಸ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಸಬ್ ಪ್ಲಾನ್ ಯೋಜನೆಯಲ್ಲಿ ಎಕ್ಸ್ ದೇವದಾಸೀಸ್ ಮತ್ತೆ ಸೆಕ್ಸ್ ವರ್ಕರ್ಸ್ ಟ್ರಾನ್ಸ್ಜೆಂಡರ್ ಅವರಿಗೆ ಮೊದಲು 20,000 ಸಬ್ಸಿಡಿ ಮತ್ತೆ ಲೋನ್ ಕೊಡ್ತಿದ್ರು. ಈ ಸಲ ಈ ಬಜೆಟ್ ಅಲ್ಲಿ 25,000 ಗೆ ಇನ್ಕ್ರೀಸ್ ಆಗಿದೆ. ಇದೇ ಮಾದರಿಯಲ್ಲಿ ಧನಶ್ರೀ ಸ್ಕೀಮ್ ಕೂಡ ಕಂಟಿನ್ಯೂ ಮಾಡ್ತಾರೆ. ನೆಕ್ಸ್ಟ್ ಪ್ರೋಗ್ರಾಮ್ ಬಂದು ನಮ್ಮ ಗ್ರಾಮ ನಮ್ಮ ಯೋಜನೆ ದಟ್ ಈಸ್ ನಮ್ಮ ವಿಲೇಜ್ ನಮ್ಮ ಪ್ಲಾನ್. ಇದು ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಅಲ್ಲಿ ಬರುತ್ತೆ. ಮೇನ್ ಈ ಸ್ಕೀಮ್ ಬಂದು ಇಟ್ ಗಿವ್ಸ್ ಪೀಪಲ್ ಎ ಫೋರಮ್ ಟು ಟೆಲ್ ದಿ ಗವರ್ಮೆಂಟ್ ಅವರಿಗೆ ಏನ್ ಬೇಕು ಅಂತ. ಗ್ರಾಮ ಸಭಾ ಮತ್ತೆ ವಾರ್ಡ್ ಸಭಾ ಟೈಮ್ ಅಲ್ಲಿ ಜನರು ಪ್ಲಾನ್ ನ ಲಿಸ್ಟ್ ಮಾಡಿ ಅದನ್ನು ಫೈನಲೈಸ್ ಮಾಡ್ತಾರೆ. ಲೇಟರ್ ರಾಜ್ಯ ಸರ್ಕಾರಕ್ಕೆ ಕಳಿಸ್ತಾರೆ ಥ್ರೂ ತಾಲೂಕ್ ಮತ್ತೆ ಡಿಸ್ಟ್ರಿಕ್ಟ್ ಪಂಚಾಯತ್ ಮುಖಾಂತರ. ಈ ಸ್ಕೀಮ್ ನ ಬಾಟಮ್ ಟು ಟಾಪ್ ಅಪ್ರೋಚ್ ಅಂತ ಹೇಳ್ತೀವಿ. ಯಾಕಂದ್ರೆ ಫಸ್ಟ್ ಪೀಪಲ್ ದಟ್ ಈಸ್ ಜನರು ಡಿಸೈಡ್ ಮಾಡ್ತಾರೆ. ಲೇಟರ್ ದೇ ವಿಲ್ ಸೆಂಡ್ ಟು ದಿ ಸ್ಟೇಟ್ ಗವರ್ಮೆಂಟ್. ಸೊ ಪ್ಲಾನ್ ಜನರಿಂದ ಗವರ್ಮೆಂಟ್ ಹೋಗುತ್ತೆ. ಅದರಿಂದ ಇದನ್ನ ಬಾಟಮ್ ಟು ಟಾಪ್ ಅಪ್ರೋಚ್ ಅಂತ ಹೇಳ್ತಾರೆ. ಈ ಸಲ 20 crores ಈ ಸ್ಕೀಮ್ ಗೆ ಪ್ರೊವೈಡ್ ಮಾಡ್ತಾರೆ. ಈ ವರ್ಷ 3.9 lakh ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುವುದು. ಗಂಗಾ ಕಲ್ಯಾಣ ಸ್ಕೀಮ್ ಅಲ್ಲಿ ಫಸ್ಟ್ ನಮಗೆ ಕಮ್ಯುನಿಟಿ ಮತ್ತೆ ಇಂಡಿವಿಜುವಲ್ ತಿಳ್ಕೊಡ. ಅದರಲ್ಲಿ ಫಸ್ಟ್ ಸ್ಮಾಲ್ ಅಂದ್ರೆ ಮಾರ್ಜಿನಲ್ ಫಾರ್ಮರ್ಸ್ ಅಂದ್ರೆ ಏನು ಅಂತ. ಮಾರ್ಜಿನಲ್ ಫಾರ್ಮರ್ಸ್ ಅಂದ್ರೆ ಫಾರ್ಮರ್ ಕಲ್ಟಿವೇಟಿಂಗ್ ಅಗ್ರಿಕಲ್ಚರ್ ಲ್ಯಾಂಡ್ ಅಪ್ ಟು 2.5 acres ಮತ್ತೆ ಸ್ಮಾಲ್ ಬಂದ್ಬಿಟ್ಟು 2.5 ಇಂದ 5 acres ವರೆಗೂ ಅಗ್ರಿಕಲ್ಚರ್ ಲ್ಯಾಂಡ್ ನ ಕಲ್ಟಿವೇಟ್ ಮಾಡೋ ಫಾರ್ಮರ್ಸ್ ಅಂತ. ಇಲ್ಲಿ ಕಮ್ಯುನಿಟಿ ಇರಿಗೇಷನ್ ಬೋರ್ವೆಲ್ ಸ್ಕೀಮ್ ಅಲ್ಲಿ ಲ್ಯಾಂಡ್ ಬಿಲಾಂಗಿಂಗ್ ಟು ಸ್ಮಾಲ್ ದಟ್ ಈಸ್ 2.5 acres to 5 acres ಮತ್ತೆ ಮಾರ್ಜಿನಲ್ 2.5 acres ಆಫ್ SC ಫಾರ್ಮರ್ಸ್ ಐಡೆಂಟಿಫೈ ಮಾಡಿ ಮತ್ತೆ ವಿಲ್ ಬಿ ಇರಿಗೇಟೆಡ್. ಇಂಡಿವಿಜುವಲ್ ಇರಿಗೇಷನ್ ಸ್ಕೀಮ್ ಅಲ್ಲಿ ಲ್ಯಾಂಡ್ ಹೋಲ್ಡಿಂಗ್ ಬಂದು 1.5 acres to 5 acres ಆಫ್ SC ಫಾರ್ಮರ್ಸ್ ಇರಿಗೇಷನ್ ಬೋರ್ವೆಲ್ ನ ಡ್ರಿಲ್ ಮಾಡೋದು. ಗಂಗಾ ಕಲ್ಯಾಣ ಸ್ಕೀಮ್ ಫಾರ್ SC और ST ಕಮ್ಯುನಿಟಿಯಲ್ಲಿ ಯೂನಿಟ್ ಕಾಸ್ಟ್ ಮತ್ತೆ ಸಬ್ಸಿಡಿನ ಇನ್ಕ್ರೀಸ್ ಮಾಡ್ತಾರೆ. ಬಜೆಟ್ ಅಲ್ಲಿ ಯೂನಿಟ್ ಕಾಸ್ಟ್ ಬಂದು 2.5 lakhs ಇಂದ 3 lakhs ಗೆ ಹೆಚ್ಚಿಸ್ತಾರೆ. ಮತ್ತೆ 2 lakh ಇಂದ 2.5 lakh ಗೆ ಸಬ್ಸಿಡಿ ವಿಲ್ ಬಿ ಇನ್ಕ್ರೀಸ್ಡ್ ಫಾರ್ ಡ್ರಿಲ್ಲಿಂಗ್ ಬೋರ್ವೆಲ್ಸ್. BBMP ಅಲ್ಲಿ ಟೋಟಲ್ ಆಗಿ 198 ವಾರ್ಡ್ಸ್ ಇದೆ. ಎಲ್ಲ ವಾರ್ಡ್ಸ್ ಅಲ್ಲೂ ನಮ್ಮ ಕ್ಯಾಂಟೀನ್ ನ ಓಪನ್ ಮಾಡ್ತಾರೆ. ಈ ಕ್ಯಾಂಟೀನ್ ಮೇನ್ಲಿ ಕಾಮನ್ ಮ್ಯಾನ್ ಗೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಫುಡ್ ನ ಸಪ್ಲೈ ಮಾಡೋದಿಕ್ಕೆ. ನಮ್ಮ ಕ್ಯಾಂಟೀನ್ ಅಲ್ಲಿ ಬ್ರೇಕ್ಫಾಸ್ಟ್ ಬಂದು 5 rupees, ಲಂಚ್ ಮತ್ತೆ ಡಿನ್ನರ್ 10 rupees. ನಮ್ಮ ಕ್ಯಾಂಟೀನ್ ನ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಅವರ ನೇಮ್ ಅಲ್ಲಿ ಇಂದಿರಾ ಕ್ಯಾಂಟೀನ್ ಅಂತ ದೇ ವಿಲ್ ಬಿ ನೇಮ್ಡ್. ಕೃಷಿ ಯಂತ್ರಧಾರೆ ಪ್ರೋಗ್ರಾಮ್ ಇದನ್ನ ರೆಂಟಲ್ ಬೇಸಿಸ್ ಅಲ್ಲಿ ರೈತರಿಗೆ ಫಾರ್ಮ್ ಮತ್ತೆ ಕೃಷಿ ಯಂತ್ರನ ಸಪ್ಲೈ ಮಾಡೋದು. ಇದರಿಂದ ರೈತರಿಗೆ ತುಂಬಾ ಬೆನಿಫಿಟ್ ಆಗಿದೆ. ಇನ್ನು ಹೆಚ್ಚು ದಟ್ ಈಸ್ 250 ಸೆಂಟರ್ ಸ್ಥಾಪಿಸಲು ಅನೌನ್ಸ್ ಮಾಡಿದ್ದಾರೆ ಈ ಸಲ ಬಜೆಟ್ ಅಲ್ಲಿ. ಮನೆ ಮಲಿಗೆ ಬಂದು ಲೋನ್ ಸ್ಕೀಮ್ ಫಾರ್ ಸ್ಪೆಷಲ್ ಆರ್ ವೀಕರ್ ಸೆಕ್ಷನ್ ಆಫ್ ದಿ ಪೀಪಲ್ ಗೆ. ಇಲ್ಲಿ ಯೂನಿಟ್ ಕಾಸ್ಟ್ ಬಂದು 5 lakh ದಟ್ ಈಸ್ ಸಬ್ಸಿಡಿ ಬಂದು 50% ದಟ್ ಈಸ್ 2.5 lakh. ಇನ್ನೊಂದು ಲೋನ್ ಬಂದು ಅದು 50% 2.5 lakh ಅದು ಕೂಡ ರಿಮೈನಿಂಗ್. ಇಲ್ಲಿ ನೆನ್ಪಿಟ್ಕೋಬೇಕಂದ್ರೆ ಮೇನ್ಲಿ ಫಾರ್ ದಿ ಸ್ಪೆಷಲ್ ಆರ್ ವೀಕರ್ ಸೆಕ್ಷನ್ ಆಫ್ ದಿ ಪೀಪಲ್ ಲೋನ್ ಕೊಡೋದು ದಟ್ ಈಸ್ ಮನೆ ಮಲ್ಲಿಗೆ ಸ್ಕೀಮ್. ಲಾಸ್ಟ್ ಭಾಗ್ಯ ಜ್ಯೋತಿ ಇದು ಗೌರ್ಮೆಂಟ್ ಅವ್ರು ಸ್ಪಾನ್ಸರ್ ಮಾಡಿರೋದು. ಮೇನ್ಲಿ ಫಾರ್ ದಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ಉಚಿತ ವಿದ್ಯುತ್ ಅನ್ನು ಕೊಡುವುದು. ಮತ್ತೆ ಕನ್ಸ್ಯೂಮರ್ ಅವರು ಕೇವಲ ಒಂದು ಬಲ್ಬ್ ಮಾತ್ರ ಯೂಸ್ ಮಾಡಬಹುದು. ಫ್ರೆಂಡ್ಸ್, ಈ ಸಲ ಆದಷ್ಟು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇನ್ನ ಇಂಪ್ರೂವ್ ಮಾಡ್ಕೋತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹಕ್ಕೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ 1200+ ಸಬ್ಸ್ಕ್ರೈಬರ್. ಇದೇ ತರ ನನಗೆ ಎಂಕರೇಜ್ ಮಾಡಿ ನಾನು ಇನ್ನೂ ಹೆಚ್ಚು ವಿಡಿಯೋ ಮಾಡಕ್ಕೆ ಮೋಟಿವೇಟ್ ಆಗುತ್ತೆ. ಪ್ಲೀಸ್ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.